ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೆಜರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಒಂದು ಮೃದುವಾದ ತಟ್ಟೆ ಇಡ್ಲಿ ಜೊತೆಗೆ ಸಾಂಬಾರು ಕೂಡ ಮಾಡೋಣ. ತಟ್ಟೆ ಇಡ್ಲಿ ಮಾಡಲಿಕ್ಕೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಬೇಕು. ನನ್ನ ಹತ್ರ 4 ಪ್ಲೇಟ್ಸ್ ಇರುವಂಥದ್ದು ಸ್ಟ್ಯಾಂಡ್ ಇದೆ. ಮಾರ್ಕೆಟಲ್ಲಿ ಅಥವಾ ಆನ್ಲೈನ್ ಶಾಪಲ್ಲಿ 3 ಪ್ಲೇಟ್ಸು ಅಥವಾ 5 ಪ್ಲೇಟ್ಸು ಕೂಡ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ಬೇಯಿಸಲಿಕ್ಕೆ ಪಾತ್ರೆ ಕೂಡ ಸಿಗುತ್ತೆ. ನನ್ನ ಹತ್ರ ಆಲ್ರೆಡಿ ಇಡ್ಲಿ ಸ್ಟ್ಯಾಂಡ್ದು ಒಂದು ಪಾತ್ರೆ ಇದೆ, ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದ್ರ ಜೊತೆ ನಾನು ಪಾತ್ರೆನ ತೊಗೊಂಡಿಲ್ಲ. ನಿಮ್ಗೇನಾದರೂ ಇದ್ರದ್ದು ಆನ್ಲೈನ್ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಕಳಿಸ್ತೀನಿ. ಇವಾಗ ಈ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮತ್ತು ಇಡ್ಲಿ ಹಿಟ್ಟನ್ನು ಹಾಕಬೇಕು. ನಾವು ಈ ಪ್ಲೇಟಲ್ಲಿ ತುಂಬ ಹಿಟ್ಟನ್ನು ಹಾಕಬಾರ್ದು, ಅರ್ಧ ಹಾಕಿದರೆ ಸಾಕು. ಯಾಕಂದರೆ ಅದು ಬೇಯಿಸಿದ ನಂತರ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ನಂತರ ಈ ಪ್ಲೇಟ್ಸನ್ನೆಲ್ಲ ಸ್ಟ್ಯಾಂಡಲ್ಲಿ ಹಾಕಿ ನನ್ನ ಹತ್ರ ಆಲ್ರೆಡಿ ಅಲ್ಯೂಮಿನಿಯಮ್ದು ಪಾತ್ರೆ ಇದೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, 15ರಿಂದ ಒಂದು 20 ನಿಮಿಷ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ನೀರನ್ನೇ ಹಾಕಿ ನಾವು ಇಡಬೇಕು. ಈ ತಟ್ಟೆ ಇಡ್ಲಿ ಆಗುವವರೆಗೆ ನಾವು ಸಾಂಬಾರನ್ನ ಮಾಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ನಲ್ಲಿ 1 ಕಪ್ಪು ತೊಗರಿಬೇಳೆ ಮತ್ತು 1 ಕಪ್ಪು ಮಸೂರು ದಾಲನ್ನ ಹಾಕಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮ್ಯಾಟೊ, ನೀರು, ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಸಿ ಮತ್ತು ಕುಕ್ಕರ್ನ ಲಿಡ್ಡನ್ನು ಹಾಕಿ 3ರಿಂದ 4 ವಿಸಿಲ್ ಬರುವವರೆಗೆ ಇದನ್ನು ಬೇಯಿಸಬೇಕು. ಈ ಕುಕ್ಕರ್ ಸೀಟಿ ಆಗೋದರಲ್ಲಿ ನಾವು ನುಗ್ಗೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಸ್ವಲ್ಪ ಎಣ್ಣೆ, ಉಪ್ಪನ್ನು ಹಾಕಿ ಬೇಯಿಸೋಣ. 3ರಿಂದ 4 ಸೀಟಿ ಆದ ತಕ್ಷಣ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಸಾಂಬಾರಿಗೆ ಚೆನ್ನಾಗಾಗತ್ತೆ. ಇವಾಗ ಬನ್ನಿ ಒಗ್ಗರಣೆನ ಹಾಕೋಣ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಚಟಪಟ ಅನ್ನೋವರೆಗೆ ಬೇಯಿಸಬೇಕು. ನಂತರ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು. ಚೆನ್ನಾಗಿ ಈರುಳ್ಳಿಯನ್ನು ಬೇಯಿಸಬೇಕು. ಸ್ವಲ್ಪ ಬೇಯಿಸಿದ ನಂತರ ಇವಾಗ ಕುಕ್ಕರ್ನಲ್ಲಿ ಬೇಯಿಸಿರೋ ಬೇಳೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಮತ್ತು ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಿ ನಾವು ಮತ್ತೆ ಇದನ್ನು ಹಾಕಬೇಕು. ನೀರನ್ನು ಚೆಲ್ಲಬಾರ್ದು, ನೀರಿನ ಜೊತೆಗೇ ಹಾಕಬೇಕು. ನೀರನ್ನು ಕೂಡ ಇದರ ಜೊತೆಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಉಪ್ಪು, ಬೆಲ್ಲ ಮತ್ತು ಸ್ವಲ್ಪ 1 ಕುದಿ ಬಂದ ನಂತರ ನೀವು ಸಾಂಬಾರು ಪೌಡರ್ನ ಹಾಕಬೇಕು. ಈಗ ನೀರು ಬೇಕಂದರೆ ನೀವು ಅಡ್ಜಸ್ಟ್ ಮಾಡಿ ನೀರನ್ನು ಕೂಡ ಹಾಕ್ಬೋದು. ಈಗ ಸಾಂಬಾರು ಪೌಡರನ್ನು ಎಲ್ಲವನ್ನು ಹಾಕಿದ ತಕ್ಷಣ ಚೆನ್ನಾಗಿ ಬೇಯಿಸಬೇಕು. 1 ಕುದಿ ಬಂದರೆ ಸಾಕು. ಇವಾಗ ಮೇಲ್ಗಡೆ ಕಟ್ ಮಾಡಿರೋ ಕೊತ್ತಂಬರಿನ ಹಾಕಿ ಮತ್ತು 2 ಸ್ಪೂನು ತುಪ್ಪವನ್ನು ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಕಾಂಬಿನೇಷನು ಇಡ್ಲಿಗೆ. ಇವಾಗ ಸಾಂಬಾರು ರೆಡಿಯಾಗಿದೆ. ಇದೇ ಗ್ಯಾಪಲ್ಲಿ ನಮ್ಮದು ಇಡ್ಲಿ ಕೂಡ ರೆಡಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಬರೋಣ ಬನ್ನಿ. ನೀವು ಟೂತ್ ಪಿಕ್ಕಿಂದ ಅಥವಾ ಫೋನಿಂದ ಚೆಕ್ ಮಾಡಬೇಕು ಇಡ್ಲಿ ಆಗಿದೆಯೇನೋ ಅಥವಾ ಇಲ್ಲ ಅಂತ. ಆಗಿದ್ದರೆ ಅದನ್ನು ಪ್ಲೇಟೆಲ್ಲ ಹೊರಗಡೆ ತೆಗೆದುಬಿಟ್ಟು ಸ್ವಲ್ಪ ಆರಲಿಕ್ಕೆ ಇಡಬೇಕು. ಒಂದು 5 ನಿಮಿಷ ಆರಲಿದ ತಕ್ಷಣ ನಾವು ಈ ತಟ್ಟೆ ಇಡ್ಲಿನ ಬಿಡಿಸೋಣ. ಈ ತಟ್ಟೆ ಇಡ್ಲಿ ಬಿಡಿಸುವಾಗ ಮೊದಲಿಗೆ ಎಡ್ಜಿಂದ ನಾವು ಚೆನ್ನಾಗಿ ತೆಗೆದುಬಿಟ್ಟು ಈ ಥರ ಚಾಕುವಿನ ಸಹಾಯದಿಂದ ಅಥವಾ ಸ್ಪೂನಿನ ಸಹಾಯದಿಂದ ಶಾರ್ಪ್ ಆಗಿರೋದನ್ನು ಯೂಸ್ ಮಾಡಿ ನೀವು ಎಡ್ಜನ್ನು ಬಿಡಿಸ್ಬೇಕು ಮೊದಲಿಗೆ. ಇವಾಗ ತಟ್ಟೆ ಇಡ್ಲಿ ಈಸಿಯಾಗಿ ಹೊರಗಡೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ದಪ್ಪಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ. ಇವಾಗ ಮೃದುವಾದ ರುಚಿಕರವಾದ ತಟ್ಟೆ ಇಡ್ಲಿ ಜೊತೆಗೆ ಸಾಂಬಾರು ಕೂಡ ರೆಡಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದವಲ್ಲಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.